ಮಾನವೀಯತೆ ಸತ್ತು ಹೋದ್ರೆ ಬದುಕಿದ್ದು ಸತ್ತಂತೆ ವರ್ತಿಸಿದ್ರೆ ಹೀಗೆಲ್ಲ ಆಗ್ತವೆ. ಈಗ ಬಾಣಂತಿಯರ ಸಾವು ಮಾಧ್ಯಮಗಳಲ್ಲಿ ವರದಿ ಆಗೋವರೆಗೂ ಅಧಿಕಾರೂಢರಿಗೆ ನಾವಿದು ಸ್ಪಂದಿಸಬೇಕಾಗಿರೋ ಸಂಗತಿ ಅಂತ ಅನಿಸೇ ಇರಲಿಲ್ಲ. ಬೆಳಗಾಂ ಒಂದರಲ್ಲೇನೆ 300ಕ್ಕೂ ಹೆಚ್ಚು ಹಸುಗೂಸುಗಳು ಸಾವನ್ನಪ್ಪಿದವೆ. ಇದು ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಕನಿಷ್ಠ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಸರ್ಕಾರದಿಂದ ಆಗಿಲ್ಲ. ಈ ಬಾಣಂತಿಯರ ಸಾವು ಮತ್ತು ಹಸುಗೂಸುಗಳ ಸಾವು ಅದರ ನೈತಿಕ ಹೊಣೆಯನ್ನ ಆಳುವ ಸರ್ಕಾರವೇ ಹೊರಬೇಕು. ಇದೊಂದು ರೀತಿಯಲ್ಲಿ ನಿರ್ಲಕ್ಷ್ಯದಿಂದ ಏನಾದ್ರು ಸಾವಾಗಿದ್ರೆ ಅದು ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗತ್ತೆ. ಈ ವಿಷಯವನ್ನು ನಾವು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಎತ್ತೇವೆ. ಸಂತ್ರಸ್ತರ ಕುಟುಂಬದ ಪರವಾಗಿ ನಾವು ಧ್ವನಿ ಎತ್ತೇವೆ. ಇದಲ್ಲದೆ ಚಳಿಗಾಲದ ವಿಶೇಷ ಅಧಿವೇಶನ ಆಗಿರೋ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯೂ ಸೇರಿದಂತೆ ಸಮಗ್ರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತೇವೆ. ಅದು ವಕ್ಫ್ ಇಶ್ಯೂ ಇದೆ. ಹಾಗೆ ಬಹಳ ಸಾಲು ಹಗರಣಗಳನ್ನು ಮಾಡೋದ್ರ ಮೂಲಕ ನಮಗೆ ಭರಪೂರ ವಿಷಯಗಳನ್ನು ಕೊಟ್ಟಿದ್ದಾರೆ. ಅಬ್ಕಾರಿ ಇಲಾಖೆ ಹಗರಣ, ಆಯಕಟ್ಟಿನ ಹುದ್ದೆಗಳಿಗೆ ರೇಟ್ ಕಾರ್ಡ್ನ ಫಿಕ್ಸ್ ಮಾಡಿರೋದು, ಆ ರೇಟ್ ಕಾರ್ಡನ್ನ ಮೀಟ್ ಮಾಡಕ್ಕಾಗದೇ ಇರೋರು 1.5 ವರ್ಷದಿಂದ ಅವರಿಗೆ ಸರ್ಕಾರ ಹುದ್ದೆಯನ್ನೇ ದಯಪಾಲಿಸಿಲ್ಲ. ಅವರು ಮಕ್ಕಳು ಫೀಸ್ ಕಟ್ಟೋದು ಕಷ್ಟ ಆಗಿದೆ. ಯಾಕೆಂದ್ರೆ ಪೋಸ್ಟಿಂಗ್ಸ್ ಕೊಡದೇ ಇದ್ರೆ ಸಂಬಳ ಡ್ರಾ ಮಾಡಕ್ಕಾಗಲ್ಲ. ಸಂಬಳ ಡ್ರಾ ಮಾಡ್ಕೊಳ್ಳದೆ ಇದ್ರೆ ಬದುಕೋದು ಹೇಗೆ? ಅವ್ರು ಅನ್ಕೊಂಡಿದ್ದಾರೆ ಈ ಮಂತ್ರಿಗಳಿಗೆಲ್ಲ ಸಿಗುತ್ತಲ್ಲ ಲಂಚ, ಹಂಗೆ ನಮಗೂ ಅವರಿಗೂ ಸಿಕ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಎಲ್ಲಿ ಸಿಗುತ್ತೆ? ಎಲ್ರಿಗೂ. ಎಲ್ಲರೂ ಭ್ರಷ್ಟರಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಆದರೆ ಎಲ್ಲ ಅಧಿಕಾರಿಗಳು ಭ್ರಷ್ಟರು ಅಂತ ಹೇಳಕ್ಕಾಗಲ್ಲ. ಆ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇನ್ನು ಖರೀದಿ ಕೇಂದ್ರಗಳು ನೆಪ ಮಾತ್ರ ತೆರೆದಿದ್ದಾವೆ, ಖರೀದಿಯೇ ಆಗ್ತಿಲ್ಲ. ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಬಿಕರಿ ಆಗ್ತಾ ಇದೆ ಭತ್ತ. ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ನಾನು ಅದಕ್ಕೇನು ಪ್ರತಿಕ್ರಿಯೆ ಮಾಡಕ್ ಬಯಸೋದಿಲ್ಲ. ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ನಾವು ಈ ವಿಷಯಗಳನ್ನು, ಆಂತರಿಕ ವಿಷಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಅಷ್ಟೇ ನಾವು ಚರ್ಚಿಸ್ತೀವಿ. ನಾನು ಹೇಳಿದ್ನಲ್ಲ, ನಾವು ಪಕ್ಷದ ಆಂತರಿಕ ವಿಷಯಗಳನ್ನ ಪಕ್ಷದ ವೇದಿಕೆಯಲ್ಲಿ ಅಷ್ಟೇ ಚರ್ಚಿಸ್ತೀವಿ. ಉಳಿದ ವಿಷಯಗಳನ್ನ, ಸಾರ್ವಜನಿಕ ವಿಷಯಗಳನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.